ಪ್ರಿಯರೇ ನಮಸ್ಕಾರ. ನಾನು ವಿಜಯೇಂದ್ರ. ಜಾಣರ ತಾಣಕ್ಕೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ಎಷ್ಟೋ ರಾಜ್ಯಗಳ ಎಲೆಕ್ಷನ್ಗಳನ್ನು ನಾವು ಕಂಡಿದ್ದೀವಿ. ಆದರೆ ಪಶ್ಚಿಮ ಬಂಗಾಳದ ಎಲೆಕ್ಷನ್ನು ಒಂದು ರೀತಿಯಿಂದ ವಿಚಿತ್ರವಾಗಿರ್ತಕ್ಕಂಥದ್ದು. ಬೇರೆ ಯಾವ ರಾಜ್ಯದಲ್ಲಿ ಕೂಡ ನಡೀದೇ ಇರತಕ್ಕಂಥ ಚುನಾವಣೆ ವೆಸ್ಟ್ ಬೆಂಗಾಲ್ನಲ್ಲಿ ನಡೀತಾ ಇದೆ. ಇವತ್ತು 21ನೇ ತಾರೀಕು, 23ನೇ ತಾರೀಕಿಗೆ ಅಂದರೆ ನಾಳೆ ನಾಡಿದ್ದು ಮೊದಲ ಹಂತದ ಚುನಾವಣೆ ನಡೀತಾ ಇದೆ. ಒಂದು ಅದ್ಭುತ ಏನು ನಡೀತಾ ಇದೆ ಈ ಸರಿ, ಬಹಳ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಒಂದು ವಿಚಾರ ಏನಂದರೆ, ಈಗ 3-4 ದಿನದಿಂದ ಇಡೀ ಭಾರತದ ಬೇರೆ ಬೇರೆ ಸ್ಥಳಗಳಿಂದ, ಗುಜರಾತ್ ಸ್ಟೇಟ್ಲಿಂದ, ತಮಿಳುನಾಡಿನಿಂದ, ಕೇರಳದಿಂದ, ಪಂಜಾಬ್ನಿಂದ, ಡೆಲ್ಲಿಯಿಂದ, ಉತ್ತರ ಪ್ರದೇಶದಿಂದ, ಮಧ್ಯಪ್ರದೇಶದಿಂದ ಎಲ್ಲ ಕಡೆಯಿಂದ ಬೆಂಗಾಲಿಗಳು ವೆಸ್ಟ್ ಬೆಂಗಾಲ್ಗೆ ಎಲ್ಲ ಪ್ರಯಾಣ ಮಾಡ್ತಾ ಇದ್ದಾರೆ. ಎಲ್ಲ ಟ್ರೈನ್ಗಳು ಖಚಾಖಚ್, ಫುಲ್ ರಶ್, ಜನ ಒದ್ದಾಡ್ತಿದ್ದಾರೆ ಸೀಟ್ ಸಿಗೋಕ್ಕೆ. ಎಕ್ಸ್ಟ್ರಾ ಟ್ರೈನ್ಗಳನ್ನು ಬಿಡಲಾಗ್ತಾ ಇದೆ. ಅಷ್ಟಾದ್ರೂ ನುಗ್ಗಲು ಲಕ್ಷಾಂತರ ಜನ ಬರ್ತಾ ಇದ್ದಾರೆ. ಯೋಚನೆ ಮಾಡಿ, ಯಾತಕ್ಕೋಸ್ಕರ? ಕೇವಲ ಓಟ್ ಹಾಕೋದಕ್ಕೋಸ್ಕರ. ಇದು ಹಿಸ್ಟ್ರಿಯಲ್ಲಿ ನಡೆದೇ ಇಲ್ಲ ಇಲ್ಲಿವರೆಗೂ ಈ ಪರಿ. ನಮ್ಮ ಅಸೆಂಬ್ಲಿ ಚುನಾವಣೆ ಆದಾಗ, ಪಂಚಾಯತ್ ಚುನಾವಣೆಗಳ ಆದಾಗ ಗೋವಾಕ್ಕೆ ಅಥವಾ ಬೆಂಗಳೂರಿಗೆ ಕೆಲಸಕ್ಕೆ ಅಂತ ಹೋಗಿರ್ತಕ್ಕಂಥ ಲೇಬರ್ಸ್ನ ಅವ್ರಿಗೆ ಬಸ್ ಚಾರ್ಜ್ ಕೊಟ್ಟು ಮೇಲೆ ಸ್ವಲ್ಪ ಕೈಗೆ ಒಂದಷ್ಟು ದುಡ್ಡನ್ನು ಖರ್ಚಿಗೆ ಕೊಟ್ಟು ಕರೆಸ್ಕೊಳ್ಳೋ ವಾಡಿಕೆ ಇಲ್ಲಿ ಇತ್ತು. ನಾನು ಅದನ್ನು ಕಂಡಿದ್ದೀನಿ. ಅದು ಒಂದೊಂದು ಡಿಸ್ಟ್ರಿಕ್ಟಿಗೆ ಒಂದು 5,000 6,000 ಜನ ಈ ರೀತಿ ಬರ್ತಾ ಇದ್ರೇನು. ಆದರೆ ಈಗ ನಾವು ಕಾಣ್ತಾ ಇರೋದು ಲಕ್ಷಗಳಲ್ಲಿ. ನನಗನ್ಸ ಮಟ್ಟಿಗೆ ಈ ಟೋಟಲ್ ತಗೊಂಡಾಗ ಇದು 1 ಕೋಟಿಯಷ್ಟು ಜನ ಆಗ್ತಾರೆ ಅಂತ ನನ್ನ ಅಂದಾಜು. ನಾವು ನ್ಯೂಸ್ನಲ್ಲಿ ನೋಡ್ತಾ ಇದ್ದೀನಿ 3 ದಿವಸದಿಂದ. ಇವತ್ತಂತೂ ಅಷ್ಟೊಂದು ರಶ್ ಆಗ್ಬಿಟ್ಟಿದೆ. ಈ ನ್ಯೂಸ್ ಚಾನೆಲ್ನವ್ರು ಹೋಗಿ ಅವ್ರನ್ನ ಪ್ರಶ್ನೆ ಮಾಡಿದರೆ ಎಲ್ಲರಿಂದ ಬಂದಿರತಕ್ಕಂಥದ್ದು ಉತ್ತರ ಒಂದೇ: ಓಟ್ ಹಾಕ್ಲಿಕ್ಕೆ ಹೋಗ್ತಾ ಇದ್ದೀವಿ. ಯಾಕೆ ಓಟ್ ಹಾಕ್ಲಿಕ್ಕೆ ಹೋಗ್ತಾ ಇದ್ದೀರಿ? ಹೋದ್ಸಲ ಇದೇ ಥರ ನೀವು ಹೋಗಿದ್ರಾ ಅಂತ ಕೇಳಿದರೆ, ಇಲ್ಲ, ನಾವು ಹೋದ್ಸಲ ಏನು ಹೋಗಿರಲಿಲ್ಲ, ಈ ಸಲ ಮಾತ್ರ ಹೋಗ್ತಾ ಇದ್ದೀವಿ. ಯಾಕಂದರೆ ಮೇನ್ ಕಾರಣ, ಎಲ್ಲಿ ವೋಟರ್ ಲಿಸ್ಟಿಂದ ನಮ್ಮ ಹೆಸರು ಕಟ್ ಆಗಿಬಿಡುತ್ತೆ ಅಂತ. ಈ ಥರದ್ದು ಒಂದು ಭ್ರಮೆ ಜನರಲ್ಲಿ ಹೋಗ್ಬಿಟ್ಟಿದೆ. ಅದು ಯಾರು ಹೋಗಿಸಿದ್ರು, ಹೇಗಾಯಿತೋ, ಯಾರನ್ನು ಕೇಳಿದ್ರು ಹಮಾರ ನಾಮ್ ಕಟ್ ಜಾಯೇಗಾ ಇಸ್ಲಿಯೇ ಹಮ್ ಜಾ ರಹೇ. ಈಗ ಒಂದು ಪ್ರಶ್ನೆ ಬರುತ್ತೆ, ಈ 2021ನಲ್ಲಿ ಏನು ಇಲೆಕ್ಷನ್ ಆಯಿತು, ಆವಾಗ ಕೂಡ ಇಷ್ಟೇ ಸಂಖ್ಯೆಯಲ್ಲಿ ಜನ ಹೊರಗಡೆ ಇದ್ದರು. ಆಗ ಇವರು ತಮ್ಮ ದುಡ್ಡನ್ನು ಖರ್ಚು ಮಾಡಿಕೊಂಡು ಅಷ್ಟು ದೂರದಿಂದ ಬಂದು ವೋಟ್ ಹಾಕಿದ್ದಾರೆ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ರೂ 80% 85% ವೋಟಿಂಗ್ ಆಗಿರ್ತಿತ್ತಲ್ಲ. ಇದರ ಮರ್ಮ ಏನು ಅಂತ ನೋಡಿದಾಗ, ಇವರೆಲ್ಲ ಏನು ಹೊರಗಡೆ ಇರ್ತಾ ಇದ್ರು, ಅವರ ದೆವ್ವಗಳು ಬಂದು ಓಟ್ಗಳನ್ನು ಹಾಕ್ತಾ ಇದ್ವು ಪಶ್ಚಿಮ ಬಂಗಾಳದಲ್ಲಿ. ನೋಡಿ ಹೇಗಿದೆ ಅಂತ. ಅವರೆಲ್ಲ ಅಲ್ಲೇ ಇದ್ದಾರೆ, ಆದರೆ ಓಟ್ ಮಾತ್ರ ಇಲ್ಲಿ ಬಿದ್ದಿರ್ತಿತ್ತು. ಅವರು ಓಟ್ ಮಾಡಿರ್ತಿದ್ರು. ಅಷ್ಟೇ ಅಲ್ಲ, ವಿದೇಶಕ್ಕೆ ಹೋದಂಥವ್ರು ಕೂಡ ಇಲ್ಲಿ ಬಂದು ಓಟ್ ಹಾಕಿರ್ತಿದ್ರು. ಅವರು ವಿದೇಶದಲ್ಲೇ ಇರ್ತಾ ಇದ್ರು, ಅವರ ದೆವ್ವಗಳು ಬಂದು ಇಲ್ಲಿ ಓಟ್ ಹಾಕಿರ್ತಿದ್ವು. ಅಷ್ಟೇ ಅಲ್ಲ, ಸತ್ತವರು ಆ ದಿನ ಬಂದು ಓಟ್ ಹಾಕಿ ಹೋಗಿದ್ದಾರೆ. ಇದು ಪಶ್ಚಿಮ ಬಂಗಾಳದ ಎಲೆಕ್ಷನ್ನ ಒಂದು ರೀತಿ. ಅದಕ್ಕೆ ಯಾಕೆ ಹೋದ ಸಲ ಇಷ್ಟೊಂದು ಪ್ರಚಂಡ ಬಹುಮತದಿಂದ ಈಕೆ ಗೆದ್ಲು ಅನ್ನೋದಕ್ಕೆ ಇವೆಲ್ಲ ಸಾಕ್ಷಿಗಳು ಈಗ ಸ್ಪಷ್ಟವಾಗ್ತಾ ಇದ್ದಾವೆ. ಇದೆಲ್ಲ ಗೊತ್ತಿದ್ದೇ SIR, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಹೇಳಿ ಬಿಹಾರದಲ್ಲಿ ಮಾಡಿದರು ನೋಡಿ. ಅದಾದ ತಕ್ಷಣ ವೆಸ್ಟ್ ಬೆಂಗಾಲಲ್ಲಿ ಮಾಡಿದಾಗ ಬೇರೆ ಯಾವುದೇ ರಾಜ್ಯದಲ್ಲಿ SIRಗೆ ಇಷ್ಟೊಂದು ವಿರೋಧ ಆಗಿರಲಿಲ್ಲ. ಯಾಕಂದರೆ ಈ ರೀತಿ ಕಳ್ಳ ಓಟಿಂದು ಅಲ್ಲಿ ನಡೀತಾ ಇತ್ತು. ಎಷ್ಟು ವ್ಯವಸ್ಥಿತವಾಗಿ ಬೂತ್ಗಳನ್ನು ಮ್ಯಾನೇಜ್ ಮಾಡ್ತಿದ್ರು ಅಂತಂದರೆ, ವೋಟರ್ಸ್ ಯಾವ ದೇಶದಲ್ಲೇ ಇರಲಿ, ಯಾವ ರಾಜ್ಯದಲ್ಲೇ ಇರಲಿ, ಆದರೂ ಅವ್ರ ಓಟುಗಳಲ್ಲಿ ಬಿದ್ದಿರ್ತಿದ್ವು. ಆಡಳಿತದಲ್ಲಿರ್ತಕ್ಕಂಥ TMC ಪಕ್ಷ ಅಂದರೆ ಮಮತಾ ಬ್ಯಾನರ್ಜಿಯ ಪಕ್ಷ ಇದೆಲ್ಲ ಮ್ಯಾನೇಜ್ಮೆಂಟನ್ನು ಮಾಡ್ತಾ ಇತ್ತು. ಹೋಸಲ ಇದೆಲ್ಲ ಆಗಿದ್ದನ್ನು ಗಮನಿಸಿರ್ತಕ್ಕಂತಹ BJP ಈ ಸಲ ಏನು ಮಾಡ್ತು, ಎಲೆಕ್ಷನ್ ಕಮಿಷನರ್ಗೆ ರಿಕ್ವೆಸ್ಟ್ ಮಾಡಿಕೊಳ್ತು, ಈ ಸಲ ನೀವು ಎಷ್ಟು ಸಾಧ್ಯ ಇದೆಯೋ ಅಷ್ಟು ನಿಷ್ಪಕ್ಷಪಾತವಾಗಿ ನೀವು ನಡೆಸ್ಕೊಡ್ಬೇಕು ಅಂತ ರಿಕ್ವೆಸ್ಟ್ ಮಾಡಿಕೊಂಡ್ರು. ಅದಕ್ಕೆ ತಕ್ಕ ಹಾಗೆ
ಎಲ್ಲ ವ್ಯವಸ್ಥೆಗಳನ್ನು ಈ ಸಾರಿ ಮಾಡಲಾಗಿದೆ. ಇದು ಒಂದು ರೀತಿಯ ಕಳ್ಳ ಓಟಿಂದ ಆಯಿತು. ಅಂದರೆ ಹೊರಗಡೆ ಇದ್ದವರು ಬಂದು ಹಾಕಿದ್ರು, ಸತ್ತವರು ಬಂದು ಹಾಕಿದ್ರು. ಅಷ್ಟು ಅಲ್ಲದೇನೆ ಇನ್ನೂ ಏನೇನು ನಡೆದಿದ್ದಾವೆ ಅಂತ ನೋಡ್ಕೊಳ್ಳಿ. BJPಗೆ ಓಟ್ ಹಾಕ್ತಿದ್ದಾರೆ ಅಂತ ಗುಮಾನಿ ಇದ್ರೆ ಸಾಕು, ಅಂಥವರನ್ನು ಮನೆ ಹೊರಗಡೆ ಬರಲಾರ್ದಂಗೆ ನೋಡ್ಕೊಂಡಿದ್ದಾರೆ ಅಲ್ಲಿ ಸಿಂಡಿಕೇಟ್ ಯಾವುದು TMC ಅವರು. ಹೆದರಿಸಿ ಬೆದರಿಸಿ ಹೊಡೆದು ಬಡಿದು ಅವರನ್ನು ವೋಟಿಂಗ್ ಬೂತ್ಗೆ ಬರೆದಿರೋ ಹಾಗೆ ನೋಡ್ಕೊಂಡಿದ್ದಾರೆ. ಹಾಗಾಗಿ ಅವರ ಓಟುಗಳೆಲ್ಲ TMCಗೆ ಬೀಳಬೇಕಲ್ಲ, ಯಾಕಂದ್ರೆ ಅಲ್ಲಿದ್ದವನೇ ಅದನ್ನು ಮಾಡ್ತಾನೆ. ಅಂದರೆ ಇಷ್ಟೆಲ್ಲ ಅನ್ಯಾಯಗಳು ನಡೀತಿರುವಾಗ ಅಲ್ಲಿರ್ತಕ್ಕಂಥ ಆಫೀಸರ್ಗಳು ಏನು ಮಾಡ್ತಾ ಇದ್ರು ಅಂತ ಸುಲಭವಾಗಿ ಹೇಳಬೇಕಾದ್ರೆ, ಸರ್ಕಾರದಲ್ಲಿರ್ತಕ್ಕಂತಹ ಪಕ್ಷ ಇದನ್ನೆಲ್ಲವನ್ನು ಮ್ಯಾನೇಜ್ ಮಾಡ್ತಾ ಇತ್ತು. ಅದಕ್ಕೋಸ್ಕರನೇ ಎಲೆಕ್ಷನ್ ಅನೌನ್ಸ್ ಆದ ತಕ್ಷಣವೇ ಚೀಫ್ ಇಲೆಕ್ಷನ್ ಕಮಿಷನರು ಎಲ್ಲ ದೊಡ್ಡ ದೊಡ್ಡ ಹುದ್ದೆಯಲ್ಲಿರ್ತಕ್ಕಂಥ ಎಲ್ಲ ಡಿಸ್ಟ್ರಿಕ್ಟ್ ಕಲೆಕ್ಟರ್ಸ್ನ, ಎಲ್ಲ SP ಗಳನ್ನು ಮತ್ತು ಎಷ್ಟೋ ಕಾರ್ಯದರ್ಶಿಗಳನ್ನು ಎಲ್ಲರನ್ನೂ ಬೇರೆ ಕಡೆ ಅವ್ರನ್ನ ಟ್ರಾನ್ಸ್ಫರ್ ಮಾಡಿಬಿಟ್ರು. ತುಂಬ ಆನೆಸ್ಟ್ ಆಗಿರ್ತಕ್ಕಂತಹ ಆಫೀಸರ್ಸ್ಗಳನ್ನ ಆದಷ್ಟು ಮಟ್ಟಿಗೆ ತಂದು ಹಾಕಲಿಕ್ಕೆ ಪ್ರಯತ್ನ ಮಾಡಿದರು. ಇನ್ನು SIR ಏನು ಮಾಡಿದ್ರು ನೋಡಿ, ಅದರಿಂದ ಏನು ವ್ಯತ್ಯಾಸ ಆಗಿದೆ ಅನ್ನೋದು ಒಂದು ದೊಡ್ಡ ಅದ್ಭುತ. 91 ಲಕ್ಷ ಜನ ವೋಟರ್ ಲಿಸ್ಟ್ನಿಂದ ಕಟ್ಟಾಗಿ ಹೋಗಿದ್ದಾರೆ. ಇದರಲ್ಲಿ ಸತ್ತವರು ಹೋದರು, ಶಿಫ್ಟೆಡ್ ಅಂದರೆ ಅಲ್ಲಿಂದ ಹೊರಟೋಗಿದ್ದಾರೆ, ಅಲ್ಲಿ ಇಲ್ಲವೇ ಇಲ್ಲ ಅವರು. ಆಮೇಲೆ ಎಷ್ಟೋ ಜನ ನಾನ್ ಎಕ್ಸಿಸ್ಟೆಂಟ್ ಅಂದರೆ ಜನ ಇಲ್ಲವೇ ಇಲ್ಲ, ಆದರೂ ವೋಟರ್ ಹೆಸರಲ್ಲಿ ಲಿಸ್ಟಲ್ಲಿ ಇದೆ. ಆಮೇಲೆ ಬಾಂಗ್ಲಾದೇಶದಿಂದ ಬಂದು ಇಲ್ಲಿ ವಾಸವಾಗಿರ್ತಕ್ಕಂತಹ ಜನ ಅವರು ಅದರಲ್ಲಿ ಇದ್ದಾರೆ. ಆದರೆ SIR ಮಾಡುವಾಗ BLO ಮನೆ ಮನೆಗೆ ಹೋಗಿ ಫಿಸಿಕಲಿ ಯಾರ್ಯಾರು ಪ್ರೆಸೆಂಟ್ ಇದ್ದಾರೋ ಅವರನ್ನು ಅದರಲ್ಲಿ ಸೇರಿಸಬೇಕು ಅಂತ ಇತ್ತು. ಇಲ್ಲ ಅಂದರೆ ಬೇರೆ ಕಡೆ ಎಲ್ಲಾರು ಇದ್ದಾರೆ ಅಂತಂದರೆ ಅಲ್ಲಿ ಅವರು ಬರಬೇಕು. ಈ ರೀತಿಯಾಗಿ ಮಾಡಿ ಎಷ್ಟೋ ಶುದ್ಧೀಕರಣವನ್ನು ಮಾಡಲಾಯಿತು. ಅದಕ್ಕೆ ನೋಡಿ, ಡಬಲ್ ವೋಟರ್ಸ್ ಎಷ್ಟೋ ಜನ ಈ ಗೌರ್ಮೆಂಟ್ ಬೆನಿಫಿಟ್ಸ್ ತಗೊಳ್ಳೋಕ್ಕೆ ಈ ಜಿಲ್ಲೆಯಲ್ಲಿ ಒಂದು ಆ ಜಿಲ್ಲೆಯಲ್ಲಿ ಒಂದು ಈ ರೀತಿ ಡಬಲ್ ಎಲ್ಲ ಇತ್ತು. ಹೀಗಾಗಿ ತೀರಾ ಗೊಂದಲಮಯವಾಗಿಬಿಟ್ಟಿತ್ತು ಆ ವೋಟರ್ ಲಿಸ್ಟ್. ಈ ಸಲ ಅದನ್ನು ಶುದ್ಧೀಕರಣ ಮಾಡಿದ್ದಾರೆ. ಯೋಚನೆ ಮಾಡಿ, 91 ಲಕ್ಷ ಜನ ಈಗ ಹೊರಟೋದ್ರು. ನಾನು ಒಬ್ಬ ಎಲೆಕ್ಷನ್ ಆಫೀಸರ್ ಆಗಿ ಕೆಲಸ ಮಾಡಿದ್ದೀನಿ. ನಮ್ಮಲ್ಲಿ ಈ ರೀತಿ ಎಲ್ಲ ಒಳಗಡೆ ಆಗುತ್ತೆ ಅಂತ ನನಗನ್ಸಲ್ಲ. ನಾವು ಎಂದೂ ಇದನ್ನು ನೋಡಿರಲಿಲ್ಲ. ಈ ಥರ ಯಾರೋ ಬಂದು ವೋಟ್ ಹಾಕ್ತಾರೆ ಅನ್ನೋದು. ಎಲ್ಲೋ 1-2 ಕೇಸ್ಗಳು ಆಗ್ತಿದ್ವು. ಅವುಗಳಿಗೆ ಮತ್ತೆ ನಾವು ರಿಕ್ವೆಸ್ಟ್ ಮಾಡಿಕೊಂಡು, ಈ ನಿಮ್ಮ ಬೂತ್ ಏಜೆಂಟರ ಪ್ರಾಬ್ಲಮ್, ಅದು ಅವರು ಸರಿಯಾಗಿ ನೋಡ್ಕೊಂಡಿಲ್ಲ, ಅದಕ್ಕೋಸ್ಕರ ಅಂಥೇಳಿ ಮತ್ತೆ ಅವರಿಗೆ ಬ್ಯಾಲೆಟ್ ಪೇಪರನ್ನು ಕೊಟ್ಬಿಟ್ಟು ವೋಟನ್ನು ಹಾಕಿಸ್ತಿದ್ವಿ ನಾವು. ಆದರೆ ಈ ಮಟ್ಟದಲ್ಲಿ ಧಾಂದ್ರಿ ಆಗಿದೆ ಅಂತಂದರೆ, ಮತ್ತು ಎಷ್ಟೊಂದು ಭಯದ ವಾತಾವರಣವನ್ನು ಕ್ರಿಯೇಟ್ ಮಾಡಿದ್ರು ಈ TMC ಅವರು. ಅಂದರೆ ಅಲ್ಲಿ ಎಷ್ಟೋ ಜನ ನೇರವಾಗಿ ಹೇಳ್ತಾರೆ, ಹೊಡೆಯೋದು ಬಡಿಯೋದು ಅಷ್ಟೇ ಅಲ್ಲ, ಇನ್ನೂ ಹೆಚ್ಚಿನ ಹೊಲಸು ಕೃತ್ಯಗಳನ್ನು ಎಲ್ಲ ಮಾಡಿರ್ತಕ್ಕಂಥದ್ದು. ಅದು ನಾನು ಬಾಯಿ ಬಿಟ್ಟು ಹೇಳೋಕ್ಕಾಗಲ್ಲ. ಅಂತಹ ಹೊಲಸು ಕೃತ್ಯಗಳನ್ನು ಮಾಡಿರ್ತಕ್ಕಂಥದ್ದು ಕೂಡ ಇದೆ. ಅಲ್ಲಿರ್ತಕ್ಕಂಥ ಪೊಲೀಸ್ TMC ಪಕ್ಷದ ಕೈಗೊಂಬೆ ಆಗಿಬಿಟ್ಟಿದೆ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ಎಲೆಕ್ಷನನ್ನು ತುಂಬ ಫೇರ್ ಆಗಿ ನಡೆಸಬೇಕು ಅಂಥೇಳಿ, ನಿಷ್ಪಕ್ಷಪಾತವಾಗಿ ನಡೆಸಬೇಕು ಅಂಥೇಳಿ ಚೀಫ್ ಎಲೆಕ್ಷನ್ ಕಮಿಷನರ್ ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ಯಾರಾಮಿಲಿಟರಿ ಪೊಲೀಸರನ್ನು, ರಿಸರ್ವ್ ಪೊಲೀಸರನ್ನು, RPFನಲ್ಲಿರ್ತಕ್ಕಂಥವ್ರು ಅವ್ರನ್ನೆಲ್ಲ ಕರೆಸಿದ್ದಾರೆ. ಈ ಸಾರಿ ಯಾವುದೇ ಕಾರಣಕ್ಕೂ ಭಯದಿಂದ ಮನೆಯಲ್ಲೇ ಉಳಿಯುವಂಗೆ ಆಗಬಾರ್ದು ಯಾವ ವೋಟರ್ಗೂ ಕೂಡ. ಇದು ಮೊದಲು ನಡೀತಾ ಇತ್ತು. ಅವರು ನಿರ್ಭಯವಾಗಿ ಬಂದು ತಮ್ಮ ವೋಟನ್ನು ಹಾಕಿ ಹೋಗ್ಬೇಕು. ಅವ್ರು ಯಾವ ಪಕ್ಷಕ್ಕಾದರೂ ಹಾಕಲಿ. ಅಷ್ಟೇ ಅಲ್ಲ, ಆಫೀಸರ್ಗಳನ್ನು ತುಂಬ ಈಸಿಯಾಗಿ ಹೆದರಿಸ್ಬಿಡ್ತಾರೆ. ಈಗ ನೋಡಿ, ಸೆಂಟ್ರಲ್ ಏಜೆನ್ಸೀಸ್ ಆಗಿರ್ತಕ್ಕಂಥ ED ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ನಿಂದ ಏನಾದರೂ ಅಲ್ಲಿ ಇನ್ವೆಸ್ಟಿಗೇಷನ್ಗೆ ಬಂದರೆ ಅವ್ರನ್ನ ಹೆದರಿಸೋದು, ಅವ್ರನ್ನ ಹೊಡೆಯೋದು, ಅವ್ರ ಕಾರಿಗೆ ಕಲ್ಲು ಎಸೆಯೋದು, ಮತ್ತು ಅವ್ರ ಮೇಲೇ FIR ಹಾಕೋದು, ಇಂಥವೆಲ್ಲ ಮಾಡಿರ್ತಕ್ಕಂಥದ್ದನ್ನು ನೋಡಿ ಸೆಂಟ್ರಲ್ ಗೌರ್ಮೆಂಟಿಗೆ ಸಾಕಾಗಿ ಹೋಗಿತ್ತು.
ಒಂದು ರೀತಿಯಿಂದ ನೋಡಿದರೆ ಎಷ್ಟೋ ಸಲ ಎಂಥ ಅಕೇಷನ್ಸ್ ಬಂದಿದ್ವು ಅಂದರೆ ಈ ಪ್ರೆಸಿಡೆಂಟ್ ರೂಲ್ನ ಲಾಗು ಮಾಡಿಬಿಡಬೇಕು ಅನ್ನೋ ಹಾಗಿತ್ತು. ಆದರೆ ಪ್ರೆಸಿಡೆಂಟ್ ರೂಲ್ ಮಾಡಿ ಆಕಿನ ಕೆಳಗಡೆ ಇಳಿಸ್ಬಿಟ್ರೆ ಎಲ್ಲಿ ಸಿಂಪತಿ ಆಕೆ ಮೇಲೆ ಬಂದು ಜನ ಹೆಚ್ಚು ಹೆಚ್ಚು ಓಟುಗಳನ್ನು ಆಕೆ ಕೊಡುವಾಗ, ಯಾಕಂದ್ರೆ ಅಳ್ತಾಳೆ ಅವಾಗ, ನೋಡಿ ನನಗೆ ಅನ್ಯಾಯ ಮಾಡಿಬಿಟ್ರು, ಜನರ ಮ್ಯಾಂಡೇಟಿಂದ ಬಂದಿರತಕ್ಕಂಥ ನನ್ನನ್ನು ಇವರು ಕೆಳಗಿಳಿಸ್ಬಿಟ್ರು ಅಂಥೇಳಿ ಮಮತಾ ಹತ್ತು ಕರೆದು ಮಾಡಿಬಿಟ್ರೆ ಆಕೆಗೆ ಸಿಂಪತಿ ಓಟುಗಳು ಹೋಗಿ ಮತ್ತೆ ತೊಂದರೆ ಆಗಿಬಿಡುತ್ತೆ ಅಂಥೇಳಿ ಸಹಿಸ್ಕೊತಾನೆ ಬಂದರು. ಇವರು ಎಷ್ಟು ಸಹಿಸ್ಕೊಳ್ತಿದ್ರೋ ಅವರು ಅಷ್ಟೇ ಕಾಟ ಕೊಡ್ತಾ ಹೋದರು. ಆಮೇಲೆ ಪದೇ ಪದೇ ಸಣ್ಣ ವಿಚಾರಕ್ಕೂ ಸುಪ್ರೀಂ ಕೋರ್ಟಿಗೆ ಹೋಗೋದು. 5ರಿಂದ 6 ಸರಿ ನನಗನ್ಸೋ ಮಟ್ಟಿಗೆ ಇವರು ಸುಪ್ರೀಂ ಕೋರ್ಟಿಗೆ ಹೋಗಿದ್ದಾರೆ. ಚೀಫ್ ಜಸ್ಟಿಸ್ಗೆ ತಲೆನೋವಾಗಿ ಇನ್ಮೇಲೆ ಇಲ್ಲಿ ಬರಬೇಡ್ರಿ, ನೀವು SIR ಏನು ನಡೀತಾ ಇದೆ ಅದು ಅವರು ಕಾನ್ಸ್ಟಿಟ್ಯೂಷನಲ್ಲಿ ಕರೆಕ್ಟಾಗಿ ಮಾಡ್ತಾ ಇದ್ದಾರೆ, ಸಂವಿಧಾನಾತ್ಮಕವಾಗಿ ಏನು ಮಾಡಬೇಕೋ ಅವರು ಅದನ್ನು ಮಾಡ್ತಿದ್ದಾರೆ ಅಂತೇಳಿ ಜಬರಿಸಿ ಕಳಿಸ್ಬೇಕಾಯ್ತು ಇವ್ರನ್ನ. ಮಮತಾ ಬ್ಯಾನರ್ಜಿ ಅಂತೂ ಒಂದ್ಸಲ ತಾನೇ ಸುಪ್ರೀಂ ಕೋರ್ಟಲ್ಲಿ ಹೋಗ್ತಾಳೆ, ಅಲ್ಲಿ ನಿಂತ್ಕೊಂಡು ಜಡ್ಜ್ ಎದುರುಗಡೆ, ಚೀಫ್ ಜಸ್ಟಿಸ್ ಎದುರುಗಡೆ ನಿಂತ್ಕೊಂಡು ಡೆಮಾಕ್ರಸಿ ಈಸ್ ಇನ್ ಡೇಂಜರ್ ಸರ್, ಪ್ಲೀಸ್ ಸಿ ಸರ್ ಅಂತ ಹೇಳ್ತಾಳೆ. ಡೆಮಾಕ್ರಸಿ ಡೇಂಜರ್ನಲ್ಲಿರೋದು ಅಮ್ಮ ಮಮತಮ್ಮ ನಿನ್ನಿಂದ, ಬೇರೆಯವರಿಂದ ಅಲ್ಲ. ಈ TMC ಪಕ್ಷದ ಕಾಡರ್ನಲ್ಲಿ ಇರ್ತಕ್ಕಂಥ ಜನ, ಈ ಕಾರ್ಯಕರ್ತರು ಯಾವ ರೀತಿ ಗುಂಡಾಗಿರಿಗೆ ಇಳಿದು ಬಿಟ್ಟಿದ್ದಾರೆ ಅಂದರೆ ಪ್ರತಿ ಹಂತದಲ್ಲಿನೂ ಕೂಡ ಜನರಿಂದ ಸುಲಿಗೆ ಮಾಡ್ತಾ ಇದ್ದಾರೆ ಅವರು. ಇದು ಅಲ್ಲಿನ ಜನನೇ ಹೇಳ್ತಕ್ಕಂಥದ್ದು. ಲಾಸ್ಟ್ 5 ವರ್ಷದಲ್ಲಿ ಸಿಕ್ಕಾಪಟ್ಟೆ ದುರಾಡಳಿತ ನಡೆದಿದೆ, ಕರಪ್ಷನ್ ಅಂತೂ ಸಿಕ್ಕಾಪಟ್ಟೆ ಅಂತ ಪ್ರಧಾನಮಂತ್ರಿಯವರೇ ಹೇಳ್ತಿದ್ದಾರೆ. BJPಯವರು ಕೂಡ ಹಿಂದುತ್ವನ ಹಿಡ್ಕೊಂಡು ಹಿಂದೂಗಳನ್ನು ಒಟ್ಟುಗೂಡಿಸುವಂತಹ ಪೋಲರೈಸ್ ಮಾಡ್ತಕ್ಕಂಥದ್ದನ್ನು ಇವರು ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಒಳಗಡೆ ಕಾರ್ಯಕರ್ತರನ್ನ ಈ ಸಾರಿ ಹುರಿದುಂಬಿಸಿ, ಇಲ್ಲ ನಿಮ್ಗೆ ಯಾವುದೇ ಥರ ತೊಂದರೆ ಆಗದಂಗೆ ನೋಡ್ಕೋತೀವಿ ಅಂತೆಲ್ಲ ಹೇಳಿ ಆದಷ್ಟು ಮಟ್ಟಿಗೆ ತಮ್ಮ ಕಾರ್ಯಕರ್ತರಿಗೆ BJPಯವರು ರಕ್ಷಣೆಯನ್ನು ಕೊಡ್ತಾ ಇದ್ದಾರೆ. ಆಮೇಲೆ ನಿಜವಾದ ವೋಟಿಂಗ್ ನಡೆಯುತ್ತೆ ಈ ಸಾರಿ. ಯಾಕಂತಂದರೆ ಈ ಹೊರಗಡೆಯಿಂದ ಲಕ್ಷಾಂತರ ಜನ ಈಗ ವೆಸ್ಟ್ ಬೆಂಗಾಲಿಗೆ ಬರ್ತಾ ಇದ್ದಾರೆ ವೋಟ್ ಮಾಡಲಿಕ್ಕೆ ಅಂದಾಗ ಇವರ ಓಟುಗಳು ಬೇರೆಯವರು ಹಾಕುವ ಪ್ರಶ್ನೆನೇ ಇಲ್ಲ, ಅವರ ಓಟನ್ನು ಅವರೇ ಹಾಕ್ತಾರೆ. ಹಾಗಾಗಿ ಮ್ಯಾಂಡೇಟ್ ಏನು ಬರುತ್ತೋ ಅದು ಯಾವ ಪಕ್ಷನೇ ಗೆಲ್ಲಲಿ ಅದು ತುಂಬ ಚೆನ್ನಾಗಿ ಇರುತ್ತೆ ಈ ಸಲ ಅನ್ನೋದು ನನ್ನ ಅಭಿಪ್ರಾಯ. ಯಾಕಂದರೆ ಚುನಾವಣಾ ಆಯೋಗ ಅಲ್ಲಿ ಮಾಡಿರ್ತಕ್ಕಂತಹ ಒಂದು ಕೆಲಸ ಏನಿದೆ ಅದು ಅತ್ಯದ್ಭುತ. ಈ ಪರಿ ಸ್ಟ್ರಿಕ್ಟು, ಈ ಪರಿ ಪೊಲೀಸರ ವ್ಯವಸ್ಥೆ, ಆಮೇಲೆ SIRನಲ್ಲಿ ತೋರಿಸಿರ್ತಕ್ಕಂಥ ಒಂದು ಅವರ ಜಾಣ್ಮೆ, ಇದನ್ನೆಲ್ಲ ನೋಡಿದರೆ ರಿಯಲಿ ಈ ಸಲ ಏನು ನಡೆಯುತ್ತೆ ಆ ಎಲೆಕ್ಷನ್ ತುಂಬಾ ಫೇರ್ ಆಗಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಯಾಕಂದರೆ ಎಲೆಕ್ಷನ್ ಕಮಿಷನ್ ಅಂತಹ ಒಂದು ಅದ್ಭುತ ಕೆಲಸವನ್ನು ಮಾಡ್ತಾ ಇದೆ. ಈ SIR ಮಾಡಿರೋದ್ರಿಂದ ಎಷ್ಟೋ ಜನ ಬಾಂಗ್ಲಾದೇಶಿಗಳು ಹೇಳಿ ಹೆಸರಿಲ್ದಂಗೆ ಹೊರಟೋಗ್ಬಿಟ್ಟಿದ್ದಾರೆ. ಸೊ ಇದು ವೆಸ್ಟ್ ಬೆಂಗಾಲ್ನ ಕಥೆ. ಈಗ ನೋಡೋಣ 4ನೇ ತಾರೀಕಿಗೆ ಏನಾಗುತ್ತೆ ಅಂತ.